ಹಾರಿಜಾಂಟಲ್ ಅರೇಂಜ್ಮೆಂಟ್ ಅಂತ ಇದೆ. ಅಂದ್ರೆ ಹಾರಿಜಾಂಟಲ್ ಆಗಿ ನಾವೇನ್ ಮಾಡಿದಿರಿ, ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದಿರಿ. ಸೊ ಹಾರಿಜಾಂಟಲ್ ಆಗಿ ಅರೇಂಜ್ ಮಾಡಿದಾಗ ಅದು ನಮ್ಮ ಮ್ಯಾಟ್ರಿಕ್ಸ್ ಯಾವ ತರ ಇರ್ತಪ್ಪ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ರೋ ಮ್ಯಾಟ್ರಿಕ್ಸ್. ಸೊ ನಿಮ್ಗೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಗೊತ್ತಿದ್ರೆ ಮಾತ್ರನೇ ನಾವು ಇದನ್ನ ಮಾಡಕ್ಕೆ ಸಾಧ್ಯ. ಸೊ ಅದಕ್ಕೆ ನಾನು ಹೇಳೋದು, ಫಸ್ಟ್ ನಿಮಗೆ ಡೆಫಿನೇಷನ್ ಬಗ್ಗೆ ಕಾನ್ಫಿಡೆಂಟ್ ಇರಬೇಕು. ಡೆಫಿನೇಷನ್ ಬಗ್ಗೆ ಗೊತ್ತಿಲ್ಲ ಅಂತ ನೀವೇನ್ ಮಾಡಕ್ ಆಗಲ್ಲ. ನೀವು ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ್ದಪ್ಪ ಅಂತಂದ್ರೆ ಒಂದು ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಯಾವ್ದು ಇರುತ್ತೆ. ಈ ತರ ಇರುವಂತದ್ದು ಏನಪ್ಪಾ ಅಂದ್ರೆ ಇದು ರೋ ಮ್ಯಾಟ್ರಿಕ್ಸ್. ಅಂದ್ರೆ 1 2 3 ಇಲ್ಲಿ ನೋಡ್ಬೋದು ನೀವು, ಒಂದೇ ಒಂದು ರೋ ಇದೆ, 3 ಕಾಲಮ್ಸ್ ಇದೆ. ಅದೇ ರೀತಿಯಾಗಿ ನೀವು ನೋಡ್ಬೋದು ಇದು ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಅಂತ. ಅದ್ರ ಮೇಲೆ ಈಗ ನಾವು ಕ್ವಶನ್ಸ್ ನ ರೈಸ್ ಮಾಡುವಂತದ್ದು. ಹಾಗಾದ್ರೆ ಇದರ ಕರೆಕ್ಟ್ ಆನ್ಸರ್ ಏನು, ರೋ ಮ್ಯಾಟ್ರಿಕ್ಸ್ ಅಂತ ಆಗುತ್ತೆ. ದೆನ್ ವಾಟ್ ಇಸ್ ದ ವರ್ಟಿಕಲ್ ಅರೇಂಜ್ಮೆಂಟ್ ಇನ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್. ವರ್ಟಿಕಲ್ ಅರೇಂಜ್ಮೆಂಟ್ ಅಂದ್ರೆ ಏನಿರುತ್ತೆ ನಿಮ್ಗೆ ಗೊತ್ತಿದೆ, ಕಾಲಮ್ ಮ್ಯಾಟ್ರಿಕ್ಸ್ ಹೆಂಗಿರುತ್ತೆ ನಾನು ಹೇಳಿದ್ನಲ್ಲ, ಇದು ಒಂದು ವರ್ಟಿಕಲ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್. ಇದು ನಮ್ಗೆ ಯಾವ ರೀತಿ ಅರೇಂಜ್ ಆಗಿದೆ, ವರ್ಟಿಕಲ್ ಆಗಿ ಅರೇಂಜ್ ಆಗಿರೋದ್ರಿಂದ ಇದನ್ನ ನಾವೇನು ಕರಿಬಹುದು, ವರ್ಟಿಕಲ್ ಕರಿಬಹುದು. ಅಥವಾ ಇದ್ರ ಮೇಲೆ ನಿಮ್ಗೆ ಯಾವ ಕ್ವಶನ್ ಕೇಳಬಹುದು, ದ ಫಾಲೋಯಿಂಗ್ ಇಸ್ ಎ ಕಾಲಮ್ ಮ್ಯಾಟ್ರಿಕ್ಸ್, ದ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಇಂಡೈರೆಕ್ಟ್ ಕ್ವಶನ್ ಕೂಡ ಕೇಳಬಹುದು. ಸೊ ಫಾಲೋಯಿಂಗ್ ಇಸ್ ಎಕ್ಸಾಂಪಲ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಇದೇ ತರ ಇರಬೇಕಾಗತ್ತೆ. ಅಂದ್ರೆ ನಮ್ಗೆ ಒಂದೇ ಒಂದು ಕಾಲಮ್ ಇರುತ್ತೆ. ಸೊ ಇಲ್ಲಿ 3 ರೋಸ್, ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ, ಒಂದೇ ಇದೆ. ದಿಸ್ ಇಸ್ ಎಕ್ಸಾಂಪಲ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್. ಇದನ್ನು ಕೂಡ ಅಷ್ಟೇ ಇಂಡೈರೆಕ್ಟ್ ಕ್ವಶನ್ ಕೇಳಬಹುದು. ಏನಂತ, ಇಟ್ ಇಸ್ ಎಕ್ಸಾಂಪಲ್ ಆಫ್ ರೋ ಮ್ಯಾಟ್ರಿಕ್ಸ್. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕೇಳಬೇಕಾದ್ರೆ ಇಟ್ ಇಸ್ ಎಕ್ಸಾಂಪಲ್ ಆಫ್ ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ 4 ಆಪ್ಷನ್ ಕೊಟ್ಬಿಟ್ಟು ನಿಮಗೆ ರೋ ಮ್ಯಾಟ್ರಿಕ್ಸ್ ಐಡೆಂಟಿಫೈ ಮಾಡಕ್ಕೆ ಕೇಳಬಹುದು. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಕ್ವಶನ್ಸ್ ಜನರೇಟ್ ಮಾಡ್ಕೊಬೇಕಾಗುತ್ತೆ. ಇನ್ ಮ್ಯಾಟ್ರಿಕ್ಸ್ ಹ್ಯಾಸ್ 4 rows and 3 columns then its order is. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ಇಟ್ ಇಸ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 4 rows ಮತ್ತೆ 3 columns ಇದೆ. then its order is nothing but what, 4 into 3. ಸರ್ ಹಾಗಾದ್ರೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ನಾವು ಮಾಡ್ಕೊಬಹುದು, ವೆರಿ ಸಿಂಪಲ್. ನೀವೇನ್ ಮಾಡಬೇಕು, ಎ ಮ್ಯಾಟ್ರಿಕ್ಸ್ ಹ್ಯಾಸ್ 2 rows and 2 columns, ಎ ಮ್ಯಾಟ್ರಿಕ್ಸ್ ಹ್ಯಾಸ್ 5 rows and 3 columns. ಈ ತರ ಬೇಜಾನ್ ಕ್ವಶನ್ ಇದಕ್ಕೆ ಈಕ್ವಲೆಂಟ್ ಆಗಿರೋದನ್ನ ಮಾಡಬಹುದು. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇದೇ ತರ ಯಾವ ಕ್ವಶನ್ ಜನರೇಟ್ ಆಗ್ಬೋದು. ಸೊ ಇಲ್ಲಿ ನಂಬರ್ ಆಫ್ ವ್ಯಾಲ್ಯೂಸ್ ಚೇಂಜ್ ಆಯ್ತು ಅಂದ್ರೆ ನಿಮಗೆ ಕೂಡ ಬೇರೆ ಪ್ರಾಬ್ಲಮ್ ನ ಕೊಡಬಹುದು. ಕರೆಕ್ಟಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ನೆಕ್ಸ್ಟ್ ಕ್ವಶನ್. ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 into 2 ಹ್ಯಾಸ್ ಡ್ಯಾಶ್ ನಂಬರ್ ಆಫ್ ಎಲಿಮೆಂಟ್ಸ್. ನಿಮ್ಗೆ ಗೊತ್ತಿದೆ ಎಲಿಮೆಂಟ್ಸ್ ಎಷ್ಟಿರುತ್ತೆ ಅಂತ ಹೆಂಗಪ್ಪ ಹೇಳೋದಂದ್ರೆ, ನಿಮ್ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಇದು ತಗೊಳ್ಳೋಣ. ಇಲ್ಲೇ ನೋಡಿ ಎಷ್ಟಿದೆ, ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್, 3 into 1. ನಾವು ಕಾಲಮ್ ಬಗ್ಗೆ ಆಗ್ಲಿ ರೋ ಬಗ್ಗೆ ಆಗಿ ಮಾತಾಡ್ತಾ ಇಲ್ಲ, ಇದ್ರ ಆರ್ಡರ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಆರ್ಡರ್ ಅಂದ್ರೆ ಎಷ್ಟು ರೋಸ್ ಇರುತ್ತೆ ಫಸ್ಟ್ ಬರೀಬೇಕಾಗುತ್ತೆ, ಎಷ್ಟು ರೋಸ್ ಮತ್ತೆ ಎಷ್ಟು ಕಾಲಮ್ಸ್ ಅಂತ. ನೀವೇನ್ ನೋಡ್ದಂಗೆ ಇಲ್ಲಿ ಎಷ್ಟು ರೋಸ್ ಇದೆ, 3 rows ಇದೆ. ಎಷ್ಟು ಕಾಲಮ್ಸ್ ಇದೆ, 1 ಕಾಲಮ್ ಇದೆ. ಬಟ್ ಇಫ್ ಯು ಮಲ್ಟಿಪ್ಲೈ ದೀಸ್ ವ್ಯಾಲ್ಯೂ, 3 into 1 ಎಷ್ಟಾಯ್ತು, 3 ಆಯ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ನೋಡಿ. ಸೊ ಇಲ್ಲಿ 1 row ಇದೆ ಮತ್ತೆ 3 columns ಇದೆ. ಇದೊಂದು ಕಾಲಮ್, ಇದೊಂದು ಕಾಲಮ್, ಇದು ಒಂದು ಕಾಲಮ್. ಅಂದ್ರೆ 1 into 3 ಆಯ್ತು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟಾಯ್ತು ನಿಮ್ಗೆ, 3 ಅಂತ ಬಂತು. ಸೊ ಯಾಕೆ ಹೇಳ್ತಾ ಇದೀರಪ್ಪ ಅಂತಂದ್ರೆ, ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಯು ಹ್ಯಾವ್ ಅನದರ್ ಮ್ಯಾಟ್ರಿಕ್ಸ್ ಹಿಯರ್ 3 2 1 4 ಅಂತ ಇಟ್ಕೊಳ್ತೀನಿ. ಸೊ ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್, 2 into 2. ಆದರೆ 2 into 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು, 4. ಅದೇ ರೀತಿಯಾಗಿ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳಿ. 3 2 1 4 3 6 1 4 3 ಅಂತ ಇಟ್ಕೊಳ್ಳಿ. ಸೊ ಇದು ಕೂಡ ನೀವು ನೋಡಿದ್ದಾದ್ರೆ ಹೌ ಮೆನಿ ಎಲಿಮೆಂಟ್ಸ್, ವಾಟ್ ಇಸ್ ಆರ್ಡರ್ ಆಫ್ ದಿಸ್ ಒನ್, 3 into 3. ವಾಟ್ ಇಸ್ ದ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಆಫ್ ದಿಸ್ ಒನ್, 3 3 is 9. That means this indicates the number of elements in a matrix. So ನೀವು ಆರ್ಡರ್ ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು, ಅದೇನ್ ಕೊಡುತ್ತಪ್ಪ ಅಂದ್ರೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಮೆನ್ಷನ್ ಮಾಡುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ ದ ಆರ್ಡರ್ ಇಟ್ ಗಿವ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಹಾಗಾದ್ರೆ 3 into 2 ಮಲ್ಟಿಪ್ಲೈ ಮಾಡಿದ್ರೆ ಬರ್ತದೆ ನಿಮ್ಗೆ 3 2 ಎಷ್ಟು ಬರ್ತದೆ, 6 ಬರ್ತಾ ಇದೆ. ದಟ್ ಮೀನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ, 6 ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇದು ಡೈರೆಕ್ಟ್ ಕ್ವಶನ್. ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕು ಫಸ್ಟ್ ಆಫ್ ಆಲ್. ಸೊ ವಿಲ್ ಕಾಲ್ ದಿಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗಿರ್ಬೇಕದು, square matrix. We know that a matrix is nothing but square matrix in which the m is equal to n. Number of rows must be equal to number of columns. ನೀವು ಈ ತರ ಕೂಡ ಕ್ವಶನ್ ಎಕ್ಸ್ಪ್ರೆಸ್ ಮಾಡಬಹುದು. ಏನಂತ, a matrix has number of rows are equal to number of columns, it is called as square matrix. ನೋಡಿ ಯಾವ ರೀತಿಯಾಗಿ ಕ್ವಶನ್ಸ್ ರೈಸ್ ಮಾಡಬಹುದು ಅಂತಂದ್ರೆ, ಅದಕ್ಕೆ ನೀವು ಥಿಯರಿ ಕಾನ್ಸಂಟ್ರೇಟ್ ಆಗಿ ಕಾನ್ಫಿಡೆಂಟ್ ಆಗಿದ್ರೆ ನೀವು ಎಂತ ಕ್ವಶನ್ ಬೇಕಾದ್ರೂ ಅಟೆಂಡ್ ಮಾಡಬಹುದು. ಸೊ ಹಾಗಾದ್ರೆ a matrix whose the number of rows are equal to number of columns. ಸೊ ಎಷ್ಟು ರೋಸ್ ಇದೆ, 2 rows ಇದೆ. ಎಷ್ಟು ಕಾಲಮ್ಸ್ ಇದೆ, 2 columns ಇದೆ. 2 into 2. This is nothing but what, it is the matrix containing the
ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಆದ್ರೆ ದಟ್ ಇಸ್ ಕಾಲ್ಡ್ as what a ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಯಾವ ಜನರೇಟ್ ಮಾಡಬಹುದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ a rectangular matrix. ಇಲ್ಲಿ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ, ಇಟ್ ಇಸ್ ನಾಟ್ ಡೈರೆಕ್ಟ್, ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗದೆ ಇರುವಂತದ್ದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗದೆ ಇರುವಂತದ್ದು. ವಾಟ್ ಇಸ್ ಆರ್ಟ್ ಆಫ್ ದಿಸ್ ಒನ್? ಆರ್ಟ್ ಆಫ್ ದಿಸ್ ಒನ್ ಇಸ್ 2 into 2. ವಾಟ್ ಇಸ್ ಆರ್ಟ್ ಆಫ್ ದಿಸ್ ಒನ್? 2 into 3. What is the order of this one? 1 into 1. What is the order of this one? ಅಂದ್ರೆ ಇದನ್ನ ನಾವು ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. 1 into 1 ಇದೆ. ಆರ್ಡರ್ ಆಫ್ ದಿಸ್ ಒನ್ ಎಷ್ಟು? 3 into 3. ಹಾಗಾದ್ರೆ ನಮ್ಗೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಆಗದೆ ಇರುವಂತಹ ಮ್ಯಾಟ್ರಿಕ್ಸ್ ಯಾವುದು? ಇದು ಒಂದೇ. ಕರೆಕ್ಟಾ? ಅದಕ್ಕೋಸ್ಕರ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ದೇ ಆರ್ ಆಸ್ಕಿಂಗ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ನಿಮ್ಗೆ ಏನೆಲ್ಲ ಕ್ವಶನ್ಸ್ ಎಕ್ಸ್ಪ್ರೆಸ್ ಮಾಡಬಹುದು? ಯು ಮೇ ಎಕ್ಸ್ಪ್ರೆಸ್ ದಟ್ ವಿಚ್ ಇಸ್ ನಾಟ್ ಎ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಎಕ್ಸ್ಪ್ರೆಸ್ ಮಾಡಬಹುದು, ವಿಚ್ ಇಸ್ ನಾಟ್ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕ್ವಶನ್ ಕೇಳಬಹುದು, ವಿಚ್ ಇಸ್ ನಾಟ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೇಳಬಹುದು, ವಿಚ್ ಇಸ್ ನಾಟ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೂಡ ಕೇಳಬಹುದು. ಅಲ್ಲಿಗೆ ಈ ಒಂದು ಎಕ್ಸಾಂಪಲ್ ಇಂದ ನೀವು ಒಂದು 10 ಕ್ವಶನ್ಸ್ ನೀವೇನ್ ಮಾಡಬಹುದು, ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ಇನ್ನು 6th ಕ್ವಶನ್ ಬರೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಿದೆ, ಯು ಕ್ಯಾನ್ ಕ್ಲಿಯರ್ಲಿ ವ್ಯೂ ದಿಸ್ ಒನ್. ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗದಪ್ಪ? ದ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1, ದ ಅದರ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0. ಸೊ ಇದು ನೀವು ಡೆಫಿನೇಷನ್ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ನನ್ನ ಮ್ಯಾಟ್ರಿಕ್ಸ್ ನ ಫಸ್ಟ್ ವಿಡಿಯೋ ನೋಡಿದ್ದೆ ಆದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದಿಸ್ ಇಸ್ ಕಾಲ್ಡ್ ಎ ವಿಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದ principal diagonal elements are equal to 1, the other elements are equal to 0. This is called as unit matrix. It is called as unit matrix. ಅಥವಾ ಇದನ್ನೇ ನಿಮ್ ಕ್ವಶನ್ ಬೇಕಾದ್ರೆ ಇನ್ನೊಂದ್ ತರ ಕೂಡ ಕೊಡಬಹುದು. ಏನಂತ ಕೊಡಬಹುದು? You may get the question like this manner also. ಸೊ ಎ ಮ್ಯಾಟ್ರಿಕ್ಸ್ 1 0 0 1 ಅಂತ ಕೂಡ ಕೇಳಬಹುದು. ಅಥವಾ ಆನ್ಸರ್ ಅಲ್ಲಿ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್ ಮ್ಯಾಟ್ರಿಕ್ಸ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೂಡ ಕರಿತೀವಿ. ಆದರೆ ಯೂನಿಟ್ ಅಂತ ಆದ್ರೂ ಕೊಟ್ಟಿರ್ಲಿ, ಐಡೆಂಟಿಟಿ ಅಂತ ಆದ್ರೂ ಕೊಟ್ಟಿರ್ಲಿ, ನಿಮ್ಗೆ ಆನ್ಸರ್ ನೀವು 1 0 0 1 ಅಂತ ಮ್ಯಾಟ್ರಿಕ್ಸ್ ನ ಯೂನಿಟ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀರಿ. ಸೊ ಇವೆಲ್ಲ ನಮ್ಗೆ ಡೆಫಿನೇಷನ್ ಮೇಲೆ ಬರ್ತಾ ಇರುವಂತಹ ಪ್ರಾಬ್ಲಮ್ಸ್. ಓಕೆನಾ? ಇದಕ್ಕೆ ನಾನು ಅದೇ ಹೇಳ್ತಾ ಇದೀನಿ, ಒಂದು ಕ್ವಶನ್ ಇಂದ ನೀವು ಎಷ್ಟೆಲ್ಲ ಪಾಸಿಬಲ್ ಕ್ವಶನ್ಸ್ ಇರುತ್ತೋ ಅಷ್ಟು ಕ್ವಶನ್ಸ್ ನೀವು ಜನರೇಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಬಂದ್ರೆ ಅವಾಗ ನೀವು DCET ನ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆನಾ? ಸೊ ಹಾಗಾದ್ರೆ ಇದರಂತೆ ಯೂನಿಟ್ ಮ್ಯಾಟ್ರಿಕ್ಸ್ ಆಯ್ತು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಹಿಯರ್ A is equal to 1 ಮ್ಯಾಟ್ರಿಕ್ಸ್, 3A is equal to ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಅಂದ್ರೆ A ಬೆಲೆ ಇಷ್ಟ ಆದಾಗ 3A ಬೆಲೆ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಇದಕ್ಕೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅನ್ನೋದು ಗೊತ್ತಿರ್ಬೇಕು. ಏನ್ ಗೊತ್ತಿರ್ಬೇಕು? ಸ್ಕೇಲಾರ್ ಮ್ಯಾಟ್ರಿಕ್ಸ್. ವಾಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಸಾರಿ ಸ್ಕೇಲಾರ್ ಆಪರೇಷನ್. ಇಫ್ A is equal to 3 2 1 4 ಅಂತ ಕೊಟ್ಟಿದ್ರು ಅನ್ಕೊಳ್ಳಿ. 3A ಅಂದ್ರೆ ಏನಪ್ಪಾ ಅಂತಂದ್ರೆ 3 ನ ಈ ಎಲ್ಲಾ ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ. 3 2 1 4 ಎಲ್ಲಾ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? 3 3s are 9, 3 2s are 6, 3 1s are 3, 3 4s are 12. So this is what scalar multiplication. ಅಂದ್ರೆ ಈ ಎಲಿಮೆಂಟ್ ನ ಈ ಎಲ್ಲಾ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿದೆ ಅಂತ ಕರಿತೀವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಕರಿತಾರೆ. ಆದ್ರೆ ಈ ಕೊಟ್ಟಿರೋ ಪ್ರಾಬ್ಲಮ್ ಏನ್ ಹೇಳುತ್ತಪ್ಪ ಅಂತಂದ್ರೆ ವೆರಿ ಸಿಂಪಲ್. 2 1 3 5 ಕೊಟ್ಟಿದ್ದಾರೆ. ಕರೆಕ್ಟಾ? ಏನ್ ಕೊಟ್ಟಿದ್ದಾರೆ? 2 1 3 5. ಸೊ ನೀವೇನ್ ಮಾಡ್ಬೇಕಂತೆ, ದೆನ್ ವಾಟ್ ಇಸ್ ದ 3A ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಿದೆ. ಸೊ ಇಲ್ಲ ಮಲ್ಟಿಪ್ಲೈ ಮಾಡಿದೆ. ಏನ್ ಮಲ್ಟಿಪ್ಲೈ ಮಾಡಿದೆ? 3 is multiplied to 2, 3 2s are 6, 3 1s are 3, 3 5s are 15, 3 3s ಎಷ್ಟಾಗಬೇಕಾದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು ವಾಟ್? 9. ಅದರ ಆನ್ಸರ್ ಎಷ್ಟಾಯ್ತು? M is equal to 9 is the correct answer. ಸೊ ದಿಸ್ ಇಸ್ ದ ಇದೇ ತರ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಬೇಕಾದ್ರೂ ನಾವು ಮಾಡಬಹುದು. ಇಲ್ಲಿ 3 ಕೊಡಬಹುದು, 2 ಕೊಡಬಹುದು, ಇಲ್ಲಿ ಎಲಿಮೆಂಟ್ಸ್ ಚೇಂಜ್ ಮಾಡಬಹುದು, ಇಲ್ಲಿ 5 ಕೊಡಬಹುದು. ಆ ತರ ಒಂದು ಸಿಂಪಲ್ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ನೆಕ್ಸ್ಟ್ ಹೋಗೋಣ. ಇಫ್ A and B are two matrices of same order, then ನೋಡಿ A and B are two matrices. ನಿಮ್ಗೆ ಇದನ್ನ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ, ಇದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ವೆರಿ ಸಿಂಪಲ್. ಏನು ಗೊತ್ತಾ? ಯಾವುದೇ ಎರಡು ಮ್ಯಾಟ್ರಿಕ್ಸ್ ನ ನಾನು ಕಂಡೀಷನ್ ಹೇಳ್ತೀನಿ ಯಾವಾಗ್ಲೂ. ವಾಟ್ ಇಸ್ ದ ಕಂಡೀಷನ್ ಫಾರ್ ಆಡಿಂಗ್ ಟೂ ಮ್ಯಾಟ್ರಿಸಸ್? ಒಂದು A ಅನ್ನೋದು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 3 2 1 4 ಅಂತ ಇಟ್ಕೊಳ್ಳಿ. B ಅನ್ನೋದೊಂದು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 1 2 3 4 ಅಂತ ಇಟ್ಕೊಳ್ಳಿ. ನಾನೇನ್ ಮಾಡ್ಬೇಕು ಈಗ? A ಪ್ಲಸ್ B ಮಾಡ್ಬೇಕು. ಕರೆಕ್ಟಾ? ಏನ್ ಮಾಡ್ಬೇಕು? A ಪ್ಲಸ್ B. 3 ಪ್ಲಸ್ 1 ಎಷ್ಟಾಯ್ತು? 4. 2 ಪ್ಲಸ್ 2 ಎಷ್ಟು? 4. 1 ಪ್ಲಸ್ 3 ಎಷ್ಟು? 4. 4 ಪ್ಲಸ್ 4 ಎಷ್ಟಾಯ್ತು? 8. ಅಂದ್ರೆ ಇದರ ಆರ್ಡರ್ ಕೂಡ 2 into 2, ಇದರ ಆರ್ಡರ್ ಕೂಡ 2 into 2. ಆನ್ಸರ್ ಆರ್ಡರ್ ಏನಾಯ್ತು? 2 into 2 ಆಯ್ತು.
ಇದರಿಂದ ನಮ್ಗೆ ಅರ್ಥ ಆಗೋದೇನು, ಯಾವುದೇ ಎರಡು ಮ್ಯಾಟ್ರಿಸಸ್ ನ ಆರ್ಡರ್ ಸೇಮ್ ಇದ್ದು ಅವುಗಳನ್ನ ಆಡ್ ಮಾಡಿದ್ರೆ ಬರುವಂತ ಆನ್ಸರ್ ನ ಆರ್ಡರ್ ಕೂಡ ಏನಾಗಿರುತ್ತೆ, 2 into 2 ನೇ ಆಗಿರುತ್ತೆ. ಸೊ ದಿಸ್ ಇಸ್ ಸಿಂಪಲ್ ಲಾಜಿಕ್. ಇಲ್ಲದೆ ಎ ಪ್ಲಸ್ ಬಿ ಮತ್ತೆ ಬಿ ಪ್ಲಸ್ ಎ ಮಾಡ್ತಾರೆ, ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ ಮಾಡ್ತಾರೆ. ಸೊ ಹಾಗಾದ್ರೆ ಎರಡೂನು ಕರೆಕ್ಟ್ ಆಗಿರುತ್ತೆ. ಎ ಪ್ಲಸ್ ಬಿ ಆಡ್ ಮಾಡಿದ್ರೆ ನಿಮ್ಗೆ 2 into 2 ಮ್ಯಾಟ್ರಿಕ್ಸ್ ಬರಬೇಕು, ಬಿಕಾಸ್ ಆಫ್ ಸೇಮ್ ಆರ್ಡರ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಿಕಾಸ್ ಆಫ್ ಸೇಮ್ ಆರ್ಡರ್. ಸೊ ಎ ಪ್ಲಸ್ ಬಿ ಮಾಡಿದ್ರು ಕೂಡ ನೋಡಿ ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವಾಗ ಎ ಪ್ಲಸ್ ಬಿ ಮಾಡಿದೀನಿ, ಫಾರ್ ಎಕ್ಸಾಂಪಲ್ ಬಿ ಪ್ಲಸ್ ಎ ಮಾಡಿ. ಬಿ ಪ್ಲಸ್ ಎ ಇದನ್ನ ಆಡ್ ಮಾಡಿದ್ರೆ ಅಷ್ಟೇ ಬರುತ್ತೆ, 4 4 4 ಮತ್ತೆ 8 ಸೇಮ್. ಸೊ ಇವೆರಡು ಆರ್ಡರ್ ಸೇಮ್ ಇದೆಯಾ? ಅದೇ ರೀತಿ ಸಬ್ಟ್ರಾಕ್ಟ್ ಮಾಡಿ, ಎ ಮೈನಸ್ ಬಿ ಮಾಡಿ. ಎ ಮೈನಸ್ ಬಿ ಮಾಡಿದಾಗ 3 ಮೈನಸ್ 1 ಎಷ್ಟಾಯ್ತು, 2 2 ಮೈನಸ್ 2 0 1 ಮೈನಸ್ 3 ಮೈನಸ್ 2 4 ಮೈನಸ್ 4 0. ಅದೇ ರೀತಿ ಬಿ ಮೈನಸ್ ಎ ಮಾಡಿ, 1 ಮೈನಸ್ 3 ಮೈನಸ್ 2 2 ಮೈನಸ್ 2 0 3 ಮೈನಸ್ 1 2 4 ಮೈನಸ್ 4 0. ನೀವು ಇಲ್ಲಿ ಆನ್ಸರ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ಅವ್ರು ಕೇಳ್ತಾ ಇರೋದು ಆರ್ಡರ್ ಬಗ್ಗೆ ಮಾತ್ರ, ಅವ್ರು ಕೇಳ್ತಾ ಇರೋದು ಆರ್ಡರ್ ಬಗ್ಗೆ ಮಾತ್ರ. ಸೊ ಹಾಗಾದ್ರೆ ಎ ಅಂಡ್ ಬಿ ಟು ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಆಗಿದ್ದಾಗ ಮಾತ್ರ ನಮಗೆ ಆರ್ಡರ್ ಏನಾಗಿರುತ್ತೆ, ಬೋತ್ ಎ ಅಂಡ್ ಬಿ ವ್ಯಾಲಿಡ್ ಆಗುತ್ತಾ? ಸೊ ಇಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಬೇಕು, ಏನಪ್ಪಾ ಅಂತಂದ್ರೆ ಇದು ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ? ನಾವೇನೋ ನೋಡಿದ್ರೆ ಎ ಪ್ಲಸ್ ಬಿ ಇಕ್ವಲ್ ಟು ಬಿ ಪ್ಲಸ್ ಎ ಆಗ್ತಿದೆ, ಎ ಮೈನಸ್ ಬಿ ಇಕ್ವಲ್ ಟು ಬಿ ಮೈನಸ್ ಎ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ಎ ವ್ಯಾಲಿಡ್ ಆನ್ಸರ್. ಬರೀ ಆರ್ಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ದೆನ್ ದ ಆರ್ಡರ್ ಆಫ್ ಅಂತ ಕೊಟ್ಟಿದ್ರೆ ನಮ್ಗೆ ಈ ಆನ್ಸರ್ ಕರೆಕ್ಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಮಗೆ ಅವರು ಇದನ್ನ ಪ್ರೂವ್ ಅಂತ ಕೊಡ್ತಾ ಇದ್ದಾರೆ, ಬಟ್ ದಿಸ್ ಇಸ್ ನಾಟ್ ರಾಂಗ್, ಇದು ವ್ಯಾಲಿಡ್ ಆಗೋದಿಲ್ಲ. ಸೊ ಹಾಗಾದ್ರೆ ನನ್ ಆಫ್ ದಿ above is the correct answer for this one. Okay, so ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ 9th ಕ್ವಶನ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ರೈಟ್ ಹ್ಯಾಂಡ್ ಅಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನೋಡಿ, ಇಲ್ಲಿ 2 ಗೆ 1 ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 3 ಬರ್ತಾ ಇದೆ. 3 ಗೆ 0 ಆಡ್ ಮಾಡಿ ಎಷ್ಟು ಬರ್ತಾ ಇದೆ, 3 ಬರ್ತಾ ಇದೆ. ಹಾಗಾದ್ರೆ ನಾನು ಇದನ್ನ ಏನ್ ಮಾಡ್ಬೇಕು, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 9 ಅಂತ ಬರ್ಕೊಬೇಕು. ಸೊ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 9 ಅಂತ ಬರ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಎಷ್ಟಾಯ್ತು, 9 ಮೈನಸ್ 5 ಬಂತು. ದ ಆನ್ಸರ್ ಇಸ್ 4. ಆಗ ಆನ್ಸರ್ ಎಷ್ಟು, 4. ಈ ತರ ನಿಮ್ಗೆ ಎಕ್ಸ್ ವ್ಯಾಲ್ಯೂನ ಕರಡಿ ಅಂತದ್ದು ಯಾಕಪ್ಪ ಅಂತಂದ್ರೆ ಇಫ್ ದ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್, ಸೊ ಇದನ್ನ ಆಡ್ ಮಾಡಿದಾಗ ಎರಡು ಈಕ್ವಲ್ ಬರ್ಬೇಕು. ಈಕ್ವಲ್ ಬರ್ಬೇಕಾದ್ರೆ ಆಡ್ ಮಾಡಿದಾಗ ರಿಮೈನಿಂಗ್ ಆನ್ಸರ್ಸ್ ಏನಾಗಬೇಕಾಗತ್ತೆ, ಈಕ್ವಲ್ ಆಗ್ಬೇಕಾಗತ್ತೆ. ಸೊ ಈಕ್ವಲ್ ಆಗ್ಬೇಕು ನಮ್ಗೆ ಏನಾಗ್ಬೇಕು, ಇಟ್ ಶುಡ್ ಬಿ satisfied the condition. That means what? So ಈ x value ಈ 5 value ಗೆ add ಮಾಡಿದಾಗ ನಿಮಗೆ 9 ಈಕ್ವಲ್ ಆಗ್ತದೆ. ದಟ್ಸ್ ವೈ ಈ ತರ ಸಿಂಪಲ್ ಆಗಿ ಬರ್ಕೊಂಡ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋದಾದ್ರೆ ಇಲ್ಲಿ ಇಫ್ ಎ ಇಸ್ ಈಕ್ವಲ್ ಟು 1 ಮತ್ತೆ ಬಿ ಇಸ್ ಈಕ್ವಲ್ ಟು ಇನ್ನೊಂದು ಕೊಟ್ಟಿದ್ದಾರೆ, ದೆನ್ ಎ ಬಿ ಎಕ್ಸಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ಎ ಬಿ ಓ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಬೋತ್ ಎ ಅಂಡ್ ಬಿ ನನ್ ಆಫ್ ದಿ ಎಂ. ಸೊ ನಮಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಕಂಡೀಷನ್ ಏನು, ವಾಟ್ ಇಸ್ ದ ಕಂಡೀಷನ್ ಫಾರ್ ಮಲ್ಟಿಪ್ಲೈಯಿಂಗ್ ಟೂ ಮ್ಯಾಟ್ರಿಸಸ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದ್ರ ಮೇಲೆ ಸುಮಾರು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನು, ಎ ಅಂಡ್ ಬಿ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಎ ನ ನಂಬರ್ ಆಫ್ rows, number of columns. So A na number of columns must be equal to number of rows of the second matrix. This is the ರಿಕ್ವೈರ್ಡ್ ಕಂಡೀಷನ್. ಏನ್ ಕಂಡೀಷನ್, ಎರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು ಅಂತಂದ್ರೆ ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್ ಗೆ ಈಕ್ವಲ್ ಆದ್ರೆ ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ತೇವೆ. ಅದಾದ್ಮೇಲೆ ಬರುವಂತ ಆನ್ಸರ್ ಹೆಂಗಪ್ಪ ಅಂತಂದ್ರೆ ಈ ಎರಡು ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಬರುತ್ತೆ. ಎ ಬಿ ಬಂದಾಗ ಅದ್ರ ಆರ್ಡರ್ ಏನಾಗಿತ್ತಪ್ಪ ಅಂದ್ರೆ ಎಂ ಇಂಟು ಪಿ ಆಗಿದೆ. ಓಕೆನಾ? ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ಈಗ ಅವ್ರು ಕೊಟ್ಟಿರೋದೇ ಕನ್ಸಿಡರ್ ಮಾಡಬೇಕಾದ್ರೆ ವಾಟ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್ 23154102. ಸೊ 2315 ಏನಿದೆ ಇಲ್ಲಿ 2315 ಅಂತ ಇಟ್ಕೊಳ್ಳಿ. ಇನ್ನೊಂದು ಅವ್ರು ಮೆನ್ಷನ್ ಮಾಡಿದ್ದಾರೆ, ಏನ್ ಕೊಟ್ಟಿದ್ದಾರೆ 4102 ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ 4102 ನಾನು ಹೇಳಿದೆ ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್ 2 into 2. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್ 2 into 2. ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ರೋಸ್. ಹಾಗಾದ್ರೆ ನಾವ್ ಎರಡನ್ನ ಏನ್ ಮಾಡಬಹುದು, ಐ ಕ್ಯಾನ್ ಮಲ್ಟಿಪ್ಲೈ ದೀಸ್ ಟು ಮ್ಯಾಟ್ರಿಸಸ್. ಈ ಎರಡನ್ನು ಮಲ್ಟಿಪ್ಲೈ ಮಾಡಬಹುದು. ದಟ್ ಈಸ್ ವಿ ನೋ ದ ಕಂಡೀಷನ್. ಹೌ ಟು ಮಲ್ಟಿಪ್ಲೈ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ. ಫಸ್ಟ್ ನಾವೇನ್ ಮಾಡ್ತೀರಿ, ಒಂದು ಆರೋ ಮಾರ್ಕ್ ಹಾಕೋತೀರಿ ತರ.
ಕರೆಕ್ಟಾ. 6 ಮಾರ್ಕ್ ಹಾಕೊಂಡು ನಾವು ಈ 2 ನ ಈ 4 ಗೆ 2 4 8 ಪ್ಲಸ್ ಈ 3 ನ ಈ 0 ಗೆ 0 ಅದೇ ರೀತಿ ಇದೇ ರೋ ನ ಸೆಕೆಂಡ್ ಕಾಲಮ್ ಗೆ 2 1 2 ಪ್ಲಸ್ 3 2 6 ನೆಕ್ಸ್ಟ್ ರೋ ಗೆ 1 4 4 ಪ್ಲಸ್ 5 0 0 4 1 4 ಸಾರಿ 1 1 1 1 1 1 ಪ್ಲಸ್ 2 5 10. ಸೊ ಹಾಗಾದ್ರೆ ನಾವೇನ್ ಮಾಡ್ತೀರಿ, ದಿಸ್ ಇಸ್ ನಥಿಂಗ್ ಬಟ್ ವಾಟ್ ವಿ ಕ್ಯಾನ್ ರೈಟ್ ಹಿಯರ್, ಇದು 8 8 4 ದಟ್ ಇಸ್ 11. ಅಂದ್ರೆ ನಮ್ಗೆ ಏನಿಲ್ಲಿ ಎ ಬಿ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಷ್ಟೇ ಬೇಕಾಗಿರೋದು. ಸೊ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತಂದ್ರೆ ನಮ್ಗೆ ಮೊದಲನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಈಕ್ವಲ್ ಟು ಎರಡನೇ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ರೋಸ್. ಅದಾಗಿರೋ ಸಾಕು, ನಾವು ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ ಎ ಬಿ ಎಕ್ಸಿಸ್ಟ್ ಆಗುತ್ತೆ. ಆಮೇಲೆ ಈ ಕಂಡೀಷನ್ ನಿಮ್ಗೆ ಗೊತ್ತೇ ಇದೆ, ಇದು ಸ್ಯಾಟಿಸ್ಫೈ ಆಗುವಂತ ಕಂಡೀಷನ್. ಇದು ನಾವು ಸುಮಾರು ಸತಿ ಪ್ರೂವ್ ಮಾಡಿದ್ವಿ. ನೀವು ಎ ಬಿ ಓ ಡ್ಯಾಶ್ ಇಸ್ ಬಿ ಡ್ಯಾಶ್ ಎ ಡ್ಯಾಶ್ ಅಂತ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇವೆರಡರಿಂದ ಏನ್ ಗೊತ್ತಾಯ್ತು, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ನನ್ ಆಫ್ ದಿ ಎಬೋ ಅನ್ನೋದಿಲ್ಲ, ಇಲ್ಲಿ ಆನ್ಸರ್ ಸಿ ಬರುತ್ತೆ. ಇವೆರಡು ಕೂಡ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಸೊ ಇದನ್ನ ನನಗೆ ಸುಮಾರು ಹುಡುಗರು ಈ ಕ್ವಶನ್ ಕೇಳಿದ್ದಾರೆ, ಸರ್ ಇದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಇಂಟು ಎ ಡ್ಯಾಶ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಸ್ ಯೂಶುವಲ್ ನೀವೇನ್ ಮಾಡಿ ಮಲ್ಟಿಪ್ಲೈ ಮಾಡಿ. ಸೊ ಫಸ್ಟ್ ಬರ್ಕೊಳ್ಳೋಣ. ಕೊಟ್ಟಿರೋ ಅಂತದ್ದು ಏನಪ್ಪಾ, ದಟ್ ಈಸ್ ವೆರಿ ಸಿಂಪಲ್. ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಫಸ್ಟ್ ಕಾಸ್ ಎಕ್ಸ್ ಬರ್ಕೊಳ್ಳೋಣ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಮತ್ತೆ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ಇದನ್ನ ಏನ್ ಮಾಡಬೇಕು, ಎ ಇಂಟು ಎ ಡ್ಯಾಶ್. ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋಣ, ಎ ಡ್ಯಾಶ್ ನ ಬರ್ಕೊಳ್ಳೋಣ. ಎ ಡ್ಯಾಶ್ ಅಂದ್ರೆ ಏನಿರುತ್ತೆ, ರೋ ನ ಕಾಲಮ್ ಮಾಡೋದು. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಲ್ಲಿ ಬರುತ್ತೆ ನೋಡಿ. ಈ ರೋ ಏನ್ ಮಾಡಿದೀನಿ, ಈ ಕಾಲಮ್ ಕನ್ವರ್ಟ್ ಮಾಡಿದೆ. ಅದೇ ರೀತಿ ಎರಡನೇ ರೋ ಸೈನ್ ಎಕ್ಸ್, ಇಲ್ಲಿ ಕಾಸ್ ಎಕ್ಸ್ ಬರ್ಕೊಳ್ಳೋಣ, ಕರೆಕ್ಟಾ. ಸೊ ಈಗ ಇವೆರಡನ್ನ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಮಾಡಿದ್ರೆ ಇಲ್ಲಿ ಕಾಸ್ ಎಕ್ಸ್ ಬರ್ಕೊಂಡೆ, ಮೈನಸ್ ಸೈನ್ ಎಕ್ಸ್ ಬರ್ಕೊಂಡೆ, ಇಲ್ಲಿ ಸೈನ್ ಎಕ್ಸ್ ಬರ್ಕೊಂಡೆ, ಇಲ್ಲಿ ನಾನೇನ್ ಮಾಡಿದೆ ಕಾಸ್ ಎಕ್ಸ್ ಬರ್ಕೊಂಡೆ. ಸೊ ಮಲ್ಟಿಪ್ಲೈ ಬೈ ಏನು, ಕಾಸ್ ಎಕ್ಸ್ ಅಗೇನ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಗೇನ್ ಇಯರ್ ಕಾಸ್ ಎಕ್ಸ್. ಸೊ ರೋ ಇಂಟು ಕಾಲಮ್. ಹಾಗಾದ್ರೆ ನನಗೆ ಏನ್ ಬರ್ತದೆ ಆನ್ಸರ್, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ದಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ವಿತ್ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್. ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಇಲ್ಲಿ ಮತ್ತೆ ಲಾಸ್ಟ್ ಒನ್ ಇದೆ, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್, ಸಾರಿ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯ್ತು. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ನಮಗ್ ಗೊತ್ತಿದೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಪ್ರಕಾರ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಎಷ್ಟು 1. ಅದರ ಉತ್ತರ 1 0 0 1. ಸೊ ದಿಸ್ ಇಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ವಾಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್, ದಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಹೋಗೋಣ. ಇದೇನಿದೆ ನಮಗೆ ಈಗ ನೆಕ್ಸ್ಟ್ ಕೊಟ್ಟಿರುವಂತ ಪ್ರಾಬ್ಲಮ್, ದಿಸ್ ಇಸ್ ದ ಡೈರೆಕ್ಟ್ ಒನ್, ಏನದು ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್. ಸೊ ನೀವು ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇದೆ ಹೆಂಗೆ ಎಕ್ಸ್ಪಾನ್ಷನ್ ಮಾಡ್ತೀರಾ ಅಂತೇಳಿ. ಬೇರೆ ಏನೋ ಶಾರ್ಟ್ ಕಟ್ ಇದೆ, ಸೊ ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್ ಫಾರ್ ದಿಸ್ ಒನ್. ಸೊ ಪ್ಲಸ್ ಮೈನಸ್ ಪ್ಲಸ್ ಹಾಕೊಡ್ರಿ, ಬೇಕಾದ್ರೆ ನೀವು ಬರಿಬೇಕಾದ್ರೆ ಚಿಕ್ಕದ್ ಮಾಡ್ಕೊಬಹುದು. ಸೊ 1 ಇಂಟು 5 9 ಎಷ್ಟಪ್ಪ 45 ಬರ್ತಾ ಇದೆ, ಮೈನಸ್ 8 6 ಎಷ್ಟಾಯ್ತು, ದಟ್ ಇಸ್ 48. ಸೊ ಮೈನಸ್ 2 ಇಂಟು ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ, again 9 4 that is what 36. So minus 7 6 ಎಷ್ಟಾಯ್ತು 63, again plus 3 into bracket open 8 5 so 8 4 32 minus 7 5 so 7 5 ಎಷ್ಟು ಬರ್ತದೆ 35 ಬರುತ್ತೆ. So now 45 minus 48 minus 3 ನಿಮಗೆ minus 3 ಬರ್ತದೆ, 36 minus 63 ಕರೆಕ್ಟಾ. ಸೊ 36 ಅಂದ್ರೆ ಇಲ್ಲಿ 13 minus 6 7 ಬರ್ತದೆ. ಸೊ again 5 minus ಎಷ್ಟು ಬರ್ತದೆ 2 ಬರ್ತದೆ. ಸೊ ದಿಸ್ ಇಸ್ ಮೈನಸ್, again ಆಚೆ ಮೈನಸ್ ಇದೆ, ಒಳಗಡೆ ಮತ್ತೆ ಒಂದು ಮೈನಸ್ 2 ಇದೆ. ಓಕೆ, ಇಲ್ಲಿ 32 minus 35 ಇದೆ, 32 minus 35 ಎಷ್ಟು ಬಂತು minus 3 ಬಂತು, ಮೈನಸ್ ಇಂಟು ಪ್ಲಸ್ ಮೈನಸ್ 3 ಎಷ್ಟಾಗುತ್ತೆ 9 ಆಗುತ್ತೆ. ಸೊ ಈಗ ನನಗೆ ಉಳಿದಿರುವಂತದ್ದು minus 3 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ. ಸೊ
2 7s are 14, 2 2s are 4, correct? 54, again you are getting minus 9 here. Minus 9, minus 13, minus 12 plus 54. So I think ಏನು ಮಿಸ್ಟೇಕ್ ಇದೆ ನೋಡೋಣ. 5 8 6 48 minus 2 into 9 36 7 40. ಸೊ ಇಲ್ಲಿ 7 6 ನಾನು ಬರ್ದಿರುವಂತ ವ್ಯಾಲ್ಯೂ ಇದು ಡಿಲೀಟ್ ಮಾಡೋಣ. 42 ಬರುತ್ತಲ್ಲ ಇದು. ದಿಸ್ ಈಸ್ ವಾಟ್ 42. 7 6 42. ಓಕೆ. ಸೊ ಅಲ್ಲಿಗೆ 42 ನಲ್ಲಿ 36 ಹೋದ್ರೆ ಉಳಿಯೋದು ಎಷ್ಟಪ್ಪ ಅಂದ್ರೆ ನಿಮ್ಗೆ minus 6 minus into minus plus 6 2 ಎಷ್ಟು ಬರ್ತಿದ್ದು. I am getting 12. No problem. ಕೆಲವು ಟೈಮ್ ಫಾಸ್ಟ್ ಆಗಿ ಮಾಡ್ಬೇಕಾದ್ರೆ ಆಗುತ್ತೆ, ಅದು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಈಗ ನನಗೆ ಇಲ್ಲಿ ಎಷ್ಟು minus 6 minus into minus plus 6 2 12 ಇದೆ. ಇಲ್ಲಿ minus 3 into plus 3 ಎಷ್ಟಾಯ್ತು ಪ್ಲಸ್ minus 9 ಆಗ್ತಿದೆ. ಸೊ minus 9 ಮತ್ತೆ minus ಎಷ್ಟಾಗುತ್ತೆ 12. ಸೊ ಆನ್ಸರ್ ಇಸ್ ಈಕ್ವಲ್ ಎಷ್ಟು 0. ಆನ್ಸರ್ ಎಷ್ಟಪ್ಪ ಅಂದ್ರೆ 0. ಸೊ ಇದು ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಆಸ್ ಯೂಶುವಲ್ ಮಾಡಿ. ಇನ್ನು ನೆಕ್ಸ್ಟ್ ಈ ಪ್ರಾಬ್ಲಮ್ ಸುಮಾರು ಸರಿ ಕೇಳಿದಾರೆ ಸ್ಟೂಡೆಂಟ್ ನನಗೆ, ಸರ್ ಇದು ಯಾವ ತರ ಸಾಲ್ವ್ ಮಾಡಿ. ಇದು ಡಿಟರ್ಮಿನೆಂಟ್ ಮೇಲೆ ಕೊಟ್ಟಿರುವಂತ ಪ್ರಾಬ್ಲಮ್. ಏನ್ ಕೊಟ್ಟಿದ್ದಾರೆ ಫಸ್ಟ್ ನೀವು ನೀಟಾಗಿ ಬರ್ಕೊಳ್ಳಿ. ಸೊ ಏನಪ್ಪ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಓಕೆ, ಸೊ x minus 1 3 minus 2 5, x minus 1 3 minus 2 5 is equal to, ಸೊ ಎಷ್ಟಕ್ಕಿದೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಎಷ್ಟಪ್ಪ ಅಂದ್ರೆ 16 ಇದೆ, ಕರೆಕ್ಟಾ? ದಟ್ ಈಸ್ x minus 1 3 minus 2 5 ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಈಗ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ನಿಮ್ಗೆಲ್ಲ ಗೊತ್ತೇ ಇದೆ ಹೆಂಗ್ ಮಾಡೋದು ಅಂತ ಹೇಳಿ. ಸೊ ನಾವೇನ್ ಮಾಡ್ತೀವಿ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರಪ್ಪ ಅಂತಂದ್ರೆ ನಾವು ಈ ತರ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಬೇಕು, ಕರೆಕ್ಟಾ? ಸೊ ಹಾಗಾದ್ರೆ ಏನ್ ಮಾಡೋಣ, ಫಸ್ಟ್ ನಾವು ಮಲ್ಟಿಪ್ಲೈ ಮಾಡಿದ್ರೆ x minus 1 into 5 ಮತ್ತೆ ಮೈನಸ್ ಬರುತ್ತೆ. ಈ ಎರಡು ಎಲಿಮೆಂಟ್ ಆಲ್ರೆಡಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 3 to the 6 is equal ಎಷ್ಟಾಯ್ತು 16 ಆಯ್ತು. ಸೊ ಈ 6 ಬೇಕಾದ್ರೆ ಈ ಕಡೆ ಕಳಿಸ್ಕೊಡಿ. x minus 1 into 5 is equal to 16 minus 6 ಎಷ್ಟಾಯ್ತು 10 ಆಯ್ತು. ಹಾಗಾದ್ರೆ x minus 1 is equal ಎಷ್ಟಾಯ್ತು 10 divided by 5. 5 1s are 5 2s are, x minus 1 is equal to 2. ಹಾಗಾದ್ರೆ x is equal ಎಷ್ಟಾಗುತ್ತೆ 3 ಆಗುತ್ತೆ. ನೋಡಿ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಇದು ನಾರ್ಮಲ್ ರೆಗ್ಯುಲರ್ ಕ್ಲಾಸ್ ಅಲ್ಲ, ಇಟ್ ಇಸ್ DCT. ಹಾಗಾಗಿ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾಡುವಂತ ಮೆಥಡ್. ಸೊ ಮತ್ತೆ ಕೇಳಿದ್ರೆ ನೀವು 6 ಈ ಕಡೆ ಬರುತ್ತೆ, 16 minus 6 10 ಆಗುತ್ತೆ, ಮತ್ತೆ 5 ಇರುತ್ತೆ. ಆ 5 ಏನಾಗುತ್ತೆ ಡಿನಾಮಿನೇಟರ್ ಬರುತ್ತೆ, 5 to the 10 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಈ ಕಡೆ ಪ್ಲಸ್ 1 ಆಗುತ್ತೆ, 2 plus 1 ಎಷ್ಟಾಯ್ತು 3 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್ ಆಗುತ್ತೆ, ದಟ್ ಈಸ್ 3 is the required answer. ಈಗ ಇಲ್ಲಿ 14th one is ಸಿಂಗುಲರ್ ಮ್ಯಾಟ್ರಿಕ್ಸ್. ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ನೀವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ತಿಳ್ಕೊಡ್ರಿ, ಓಕೆನಾ? ವಾಟ್ ಯು ಮೀನ್ ಬೈ ಸಿಂಗುಲರ್ ಮ್ಯಾಟ್ರಿಕ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. ಓಕೆ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಗೊತ್ತಿದೆ ನಿಮ್ಗೆ ವಾಟ್ ಇಸ್ ಸಿಂಗುಲರ್ ಮ್ಯಾಟ್ರಿಕ್ಸ್? ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ವಾಟ್ the matrix whose determinant is equal to 0. ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರುತ್ತೋ, ಯಾವ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರುತ್ತೋ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನೀವೇನ್ ಮಾಡಿ ಇದಕ್ಕೆ ನೀವು ಡಿಟರ್ಮಿನೆಂಟ್ ಸಿಂಬಲ್ ನ ಹಾಕೊಳ್ಳಿ. ದಟ್ ಇಸ್ 3x 6 4 is equal to 0 ಹಾಕೊಬೇಕು ನೀವೇನೆ. ಯಾವಾಗ ಸಿಂಗುಲರ್ ಕೊಟ್ಟಿರ್ತಾರೋ ಅವಾಗೆಲ್ಲ ನೀವೇನ್ ಮಾಡಬೇಕು, ಸಿಂಗುಲರ್ ಗೆ ಇಸ್ ಈಕ್ವಲ್ 0 ಬರ್ಕೊಂಡು. ಹಾಗಾದ್ರೆ 3 4 that is 12 minus 6x is equal to ಏನಾಯ್ತು 0 ಆಯ್ತು. which implies that ಇದು 6 minus 12 ಆ ಕಡೆ ಹೋದ್ರೆ 12 ಆ ಕಡೆ minus 12 ಆಗುತ್ತೆ. minus 6x is equal to minus 12. ಎರಡು ಕಡೆ minus minus cancel. 6 1s are 6 2s are. ಹಾಗಾದ್ರೆ x is equal ಎಷ್ಟು ಬಂತು, ಆನ್ಸರ್ is 2. So this is what the required answer. Hope you understood this one. Just singular ಅಂದ್ರೆ ಏನ್ ಬರ್ಕೊಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸಿಂಗುಲರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆದ್ರೆ ದಟ್ ಇಸ್ ಕಾಲ್ಡ್ 0. ಇಲ್ಲಿ ಆಲ್ರೆಡಿ ಅವರೇ ಸಿಂಗುಲರ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಆಗ ನಾವೇನ್ ಮಾಡ್ತೀರಿ, ಡಿಟರ್ಮಿನೆಂಟ್ ಆಫ್ a is equal to 0 ಅಂತ ನಾವೇನ್ ಮಾಡ್ತೀರಿ, ಕನ್ಸಿಡರ್ ಮಾಡ್ತೀರಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಫ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸೊ ಹಾಗಾದ್ರೆ ನಿಮ್ಗೆ ಇನ್ನ ಇದರಲ್ಲಿ ಬೇರೆ ತರ ಕ್ವಶನ್ ಕೇಳಬಹುದು. ಸೊ ಗಿವನ್ ಮ್ಯಾಟ್ರಿಕ್ಸ್ ಇಸ್ a singular, then the value of determinant is, ಅಥವಾ the value of a singular matrix is given by.
ಸೊ ನೆನ್ಪಿಟ್ಕೊಳ್ಳಿ, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ ಏನಾಗುತ್ತೆ, 0 ಆಗುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಿಸ್ ಈಸ್ ಆನ್ ವಾಟ್, ಕ್ರಾಮರ್ಸ್ ರೂಲ್. ಇನ್ನು ಸಾಲ್ವಿಂಗ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಎರಡು ಕೊಟ್ಟಿದ್ದಾರೆ. ಯೂಸಿಂಗ್ ಕ್ರಾಮರ್ಸ್ ರೂಲ್ x is equal delta 1 by delta, y is equal delta 2 by delta, then delta is ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಇಲ್ಲಿ ಕೊಟ್ಟಿರೋದು x ಮತ್ತೆ y ಗೆ ನಮಗೆ ಡೆಲ್ಟಾ ಕೇಳ್ತಾರೆ. ಸೊ ಇಲ್ಲಿ ಬೇರೆ ದಾರಿ ಇಲ್ಲ, ನಿಮ್ಗೆ ಡೆಲ್ಟಾ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ಲೇಬೇಕು. ನಿಮ್ಗೆಲ್ಲ ಕ್ರಾಮರ್ಸ್ ರೂಲ್ ಗೊತ್ತಲ್ವಾ, ಕ್ರಾಮರ್ಸ್ ರೂಲ್ ಯಾವ ತರ. ಸೊ ರೈಟ್ ದಟ್ ಫಸ್ಟ್ ಡೆಲ್ಟಾ ಅಂದ್ರೆ ಏನು ಅಂತ ಬರ್ಕೋತೀರಾ. ಡೆಲ್ಟಾ ಅಂದ್ರೆ ಏನು, ಎಕ್ಸ್ ಕೋಎಫಿಷಿಯಂಟ್ ಏನಿದೆ 3 ಇದೆ, y ಕೋಎಫಿಷಿಯಂಟ್ ಏನಿದೆ ಮೊದಲನೇ ಈಕ್ವೇಷನ್ ಅಲ್ಲಿ 1 ಇದೆ, ಅದೇ ರೀತಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟಿದೆ ಎರಡನೇ ಈಕ್ವೇಷನ್ 2 ಇದೆ, y ಕೋಎಫಿಷಿಯಂಟ್ ಎಷ್ಟು 3 ಇದೆ. ಸೊ 3 3 is 9 minus 2, 9 minus 2 ಎಷ್ಟಾಯ್ತು 7. ಸೊ 7 is the correct answer. ಸೊ ಇದು ಡೈರೆಕ್ಟ್ ಆಗಿ ಬೇರೆ ಏನು ಮಾಡಕ್ಕಾಗಲ್ಲ. ಇದೇ ಪ್ರಾಬ್ಲಮ್ ನಾನು ಕೊಡುವಂತ ಇಂಟ್ ಏನಪ್ಪಾ ಅಂತಂದ್ರೆ, ಇದೇ ಪ್ರಾಬ್ಲಮ್ ನಿಮ್ಗೆ ಏನಾದ್ರೂ ಫೈಂಡ್ ದ ವ್ಯಾಲ್ಯೂ ಆಫ್ x and y is found to be ಅಂತ ಕೊಟ್ರೆ, ಅಥವಾ ದ ಸೊಲ್ಯೂಷನ್ ಆಫ್ ದಿಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ ಕೊಟ್ರೆ, ನೆನ್ಪಿಟ್ಕೊಳ್ಳಿ ಸೊಲ್ಯೂಷನ್ಸ್ ಅಂತ ಕೊಟ್ಟಾಗ ಏನ್ ಮಾಡಿ, ಅವರೇ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕೊಟ್ಟಿದ್ರು ಅಂತಂದ್ರೆ ಆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಒಂದು ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ರೈಟ್ ಆನ್ಸರ್ ಬರ್ತಿದೆ ಅಂತಂದ್ರೆ ಅವೆರಡು ಏನಾಗ್ತವೆ, ಸೊಲ್ಯೂಷನ್ಸ್ ಆಗ್ತವೆ. ಸೊ ಅರ್ಥ ಆಯ್ತಾ. ಸೊ ಈ ತರ ನಾವೇನ್ ಮಾಡ್ತೀವಿ, ಕ್ರಾಮರ್ಸ್ ರೂಲ್ ಅಲ್ಲಿ ಯಾವ ರೀತಿ ನಿಮಗೆ ಕ್ರಾಮರ್ಸ್ ರೂಲ್ ಹೆಂಗಪ್ಪ ಅಂದ್ರೆ, ಯು ಮೇ ಗೆಟ್ ದ ಕ್ವಶನ್ ಡೆಲ್ಟಾ ಎಕ್ಸ್ ಬರ್ಬೋದು, ನಿಮಗೆ ಡೆಲ್ಟಾ ಎಕ್ಸ್ ನೇ ಕೇಳ್ಬೋದು, ಡೆಲ್ಟಾ ವೈ ನೇ ಕೇಳ್ಬೋದು, ಅಥವಾ ಎಕ್ಸ್ ವ್ಯಾಲ್ಯೂ ಕರೆಕ್ಟ್ ಅಂತಾನೆ ಕೇಳ್ಬೋದು, ಅಥವಾ ವೈ ವ್ಯಾಲ್ಯೂನೇ ಕೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಪಾಸಿಬಿಲಿಟೀಸ್ ಇನ್ ದ ಕೇಸ್ ಆಫ್ ಕ್ರಾಮರ್ಸ್ ರೂಲ್. ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಎಕ್ಸ್ ಡೈರೆಕ್ಟ್ ಆಗಿ ಕೇಳ್ಬೋದು, ಡೆಲ್ಟಾ ವೈ ಡೈರೆಕ್ಟ್ ಆಗಿರ್ಬೋದು, ಅಥವಾ ಎಕ್ಸ್ ವ್ಯಾಲ್ಯೂ ಅಂತ ಕೇಳ್ಬೋದು, ವೈ ವ್ಯಾಲ್ಯೂ ಅಂತ ಕೂಡ ಇರ್ಬೋದು. ಹೆಂಗೆ ನಾವು ಇಲ್ಲಿ ಸ್ಯಾಂಪಲ್ ಆಗಿ ನೋಡ್ತಾ ಇದ್ದೀವಿ, ಸ್ಯಾಂಪಲ್ ಆಗಿ ಏನ್ ನೋಡಿದ್ರೆ ನಾವು ಜಸ್ಟ್ ನಾವು ಇಲ್ಲೇನ್ ಬರ್ಬೋದು ಅಂತ ಅನ್ಕೊಂಡ್ರೆ, ನಾವು ಇಲ್ಲಿ ಡೆಲ್ಟಾ ಮಾತ್ರ ಕೊಟ್ಟಿದ್ದಾರೆ. ನಿಮ್ಗೆ ಡೆಲ್ಟಾ ಎಕ್ಸ್ ನೇ ಕೇಳ್ಬೋದು, ಡೆಲ್ಟಾ ವೈ ನ ಕೇಳ್ಬೋದು. ವಾಟ್ ಇಸ್ ಡೆಲ್ಟಾ ಎಕ್ಸ್, ಅದು ಡೆಲ್ಟಾ 1 ಅಂತಾನೆ ಕೊಡ್ಬೋದು. ಸೊ ಡೆಲ್ಟಾ 1 ಅಂದ್ರೆ ಏನು ನಿಮ್ಗೆ ಗೊತ್ತೇ ಇದೆ. ಡೆಲ್ಟಾ 1 ಅಂತಂದ್ರೆ ನೀವ್ ಏನ್ ಮಾಡ್ತೀರಾ, ಡಿಟರ್ಮಿನೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಬಲಗಡೆ ಇರುತ್ತಲ್ಲ ಅದನ್ನ ಇಲ್ಲಿ 10 ಮತ್ತೆ 9 ಅಂತ ಬರ್ಕೋತೀರಾ, ಇದು ಸೇಮ್ ಇರುತ್ತೆ. ಇದೇನಿರುತ್ತೆ, ವೈ ಕೋಎಫಿಷಿಯಂಟ್ 1 ಮತ್ತೆ 3 ಇರುತ್ತೆ. ಕರೆಕ್ಟಾ. ನೋಡಿ, ನೀವು ಕ್ರಾಮರ್ಸ್ ಗೊತ್ತಿಲ್ಲ ಅಂತಂದ್ರೆ ಸಪರೇಟ್ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನೋಡಿ. ಇಲ್ಲಿ ನಾನು ಮತ್ತೆ ಕ್ರಾಮರ್ಸ್ ಮಾಡಿದ್ರೆ ಮತ್ತೆ ಚಾಪ್ಟರ್ ಮಾಡ್ದಂಗೆ ಆಗ್ಬಿಡುತ್ತೆ. ಕರೆಕ್ಟಾ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ. ಸೊ ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 into 2, then a into adjoint of a is equal to determinant of a into i, ಅಥವಾ adjoint of a into a is determinant of a into i. So both a and b are correct, none of this. ಸೊ ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆಲ್ಲ ನಾನ್ ಹೇಳೋಂತ ಇನ್ಫಾರ್ಮೇಶನ್ ಅಪ್ಪ ಅಂದ್ರೆ, ನೀವು ಹಳೆ ಕ್ವಶನ್ ಪೇಪರ್ಸ್ ಏನ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಗಿದೆ, ಆ ಕ್ವಶನ್ ಪೇಪರ್ ಕೂಡ ಸ್ವಲ್ಪ ತೆಗೆದು ನೋಡಿ. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಐಡಿಯಾ ಸಿಗುತ್ತೆ. ಏನ್ ಐಡಿಯಾ ಸಿಗುತ್ತೆ, ಯಾವ್ದೆಲ್ಲ ಕ್ವಶನ್ಸ್ ನಮ್ಗೆ ಇಲ್ಲಿ ಚಾನ್ಸಸ್ ಇರುತ್ತೆ ಕೇಳಕ್ಕೆ. ಯಾಕಂದ್ರೆ ಇಲ್ಲಿ ನಾವು ಡಿಪ್ಲೊಮಾ ಲೆವೆಲ್ ಆಗಿರೋದ್ರಿಂದ ನಿಮಗೆ ಡಿಪ್ಲೊಮಾ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ್ದೆಲ್ಲ ಪಾಯಿಂಟ್ಸ್ ಇದೆಯೋ ಅಂತ ಪಾಯಿಂಟ್ಸ್ ಕೂಡ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತು, this is one of the most important question in examination. ಕರೆಕ್ಟಾ. ನಾನು ಇದನ್ನ ಸಪರೇಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ಮಾಡಿದೀನಿ. ಯಾವುದೇ ಒಂದು ಮ್ಯಾಟರ್ಸ್ ಕೊಟ್ಟಾಗ ಇದನ್ನ ಪ್ರೂವ್ ಮಾಡಿ ಅಂತ ಕೊಡ್ತಾರೆ. ಇದಾದ್ರೂ ಆಗುತ್ತೆ, ಎರಡೂ ಕೂಡ ವ್ಯಾಲಿಡ್ ಆಗುತ್ತೆ. ಅದಕ್ಕೆ ನೀವು ಇದನ್ನ ಫಾರ್ಮುಲಾ ತರ ಬರ್ಕೊಂಡ್ಬಿಟ್ರೆ ಒಳ್ಳೇದು. ಯಾವ ತರ, ಯು ಶುಡ್ ಟ್ರೀಟ್ ದಿಸ್ ಒನ್ ಆಸ್ ಒನ್ ಸಮ್ ಫಾರ್ಮುಲಾ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಬರುವಂತಹ ಫಾರ್ಮುಲಾ ಯಾವ್ದಪ್ಪ ಅಂತಂದ್ರೆ, ದಟ್ ಈಸ್ a into adjoint of a is equal determinant of a into i, ಅಥವಾ adjoint of a into a is equal determinant of a into i. ಇನ್ ಕೇಸ್ ಸರ್ ನನಗೆ ಗೊತ್ತಾಗ್ಲಿಲ್ಲ, ಸರ್ ಎಕ್ಸಾಮ್ ಅಲ್ಲಿ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಅವಾಗ ಏನ್ ಮಾಡಿ, ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಒಂದು ಎ ಮ್ಯಾಟ್ರಿಕ್ಸ್ ತಗೋತಾ ಇದೀನಿ, 2 3 4 1 ಅಂತ ಇಟ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್. ವಾಟ್ ಇಸ್ ದ adjoint of a? adjoint of a ನಿಮ್ಗೆಲ್ಲ ಗೊತ್ತಿದೆ. ಇವೆರಡು ಇಂಟರ್ಚೇಂಜ್ ಮಾಡ್ಬೇಕು. 1 ಮತ್ತೆ 2 ಇಲ್ಲಿ ಬರ್ಕೋತೀರಿ, ಇದು -3 ಬರುತ್ತೆ. ಕರೆಕ್ಟಾ. ಇದು -3, ಇದು ಬಂದೇನು -4. ಕರೆಕ್ಟಾ. ಆಗ a ಇಂಟು adjoint of a ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಸೊ 2 3 4 1 ಇಂಟು ಮಲ್ಟಿಪ್ಲೈ ಮಾಡ್ತೀನಿ, 1 -3 -4 2 ಎರಡು ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದು ರೋ, ಇದು ಕಾಲಮ್. ಕರೆಕ್ಟಾ. 2 1s are 2, -3 4s are 12, -6 plus 6. ಅದೇ ತರ 4 -4, ಅದೇ ತರ -4 3s ಇಲ್ಲಿ ನಾವು ಮಾಡ್ತಾರಂತದ್ದು, ದಟ್ ಈಸ್ -4 3s 12, ಮತ್ತೆ ಇಲ್ಲಿ +2 1s +2. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ವ್ಯಾಲ್ಯೂ 0. ಕರೆಕ್ಟಾ. ಅದೇ ತರ ಈ ವ್ಯಾಲ್ಯೂ ಕೂಡ 0. ಕರೆಕ್ಟಾ. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್, 2 - 12 ಎಷ್ಟು, -10, 0 0 -10 ಬರ್ತಾ ಇದೆ.
ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ಅಸ್. ಹಾಗಾದ್ರೆ ಇದೇ ತರ ನಾವಿಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬರ್ತಾ ಇದೆ? 2 - 4 3 12 ದಟ್ ಈಸ್ ಈಕ್ವಲ್ ಟು -10 ಬರ್ತಾ ಇದೆ. ದಟ್ ಈಸ್ ನಥಿಂಗ್ ಬಟ್ ವಾಟ್? ಡಿಟರ್ಮಿನೆಂಟ್. ಹಾಗಾದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ಡಿಟರ್ಮಿನೆಂಟ್ -10 ಅಂತ ಬರ್ತಾ ಇದೆ. ಇದ್ರ ಪಕ್ಕ ನಾನು ಐ ಅಂತ ಬರ್ಕೊಂಡ್ರೆ -10 × 1001 ಅಂತ ಬರೀಬೇಕು. ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ -10 0 0 -10. ನೋಡಿ ಈಗ ಈ ಕ್ವಶನ್ ನಂಬರ್ 1 ಈ ಕ್ವಶನ್ ನಂಬರ್ 2 ಇದನ್ನೆಲ್ಲ ನೀವು ಎಕ್ಸಾಮ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ DCT ನಲ್ಲಿ. ಅದಕ್ಕೆ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ಬೇಕು. ದಟ್ ಮೀನ್ಸ್ ನಾನು ನಿಮಗೆ ಸಿಂಪಲ್ ಅರ್ಥ ಆಗಲಿ ತೋರಿಸ್ತಾ ಇದೀನಿ, ವ್ಯಾಲಿಡ್ ಆಗುತ್ತಾ ಇಲ್ವಾ ಅಂತ ಫಾರ್ಮುಲಾ. ಸೊ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ನಿಮಗೆ ಏನ್ ಬಂದಿದ್ಯೋ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅದು ಕೂಡ ಬರ್ತದೆ. ಸೊ ದಿಸ್ ಇಸ್ ಒನ್ ದ ಫಾರ್ಮುಲಾ ಯು ಕ್ಯಾನ್ ರಿಮೆಂಬರ್. ಅದಕ್ಕೆ ನಮಗೆ ಈ ಎರಡು ಆನ್ಸರ್ಸ್ ಕೂಡ ಕರೆಕ್ಟ್ ಆಗುತ್ತೆ. ಆನ್ಸರ್ ಇಸ್ ಸಿ. ಓಕೆ, ಸೊ ದೆನ್ ನೆಕ್ಸ್ಟ್ ಕಮ್ ಟು ಎ ಇಂಟು ಎ ಇನ್ವರ್ಸ್ ಕೊಟ್ಟಿದೆ. ಎ ಇಂಟು ಎ ಇನ್ವರ್ಸ್ ಯೂಶಲಿ ನಮಗೆ ಐ ಬರುತ್ತೆ. ಅದು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡಿ. ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಬರಬೇಕು. ಸೊ ವಾಟ್ ಹೌ ಯು ಕ್ಯಾನ್ ಗೆಟ್ ದಟ್ ಸರ್? ಎ ಇಂಟು ಎ ಇನ್ವರ್ಸ್ ವೆರಿ ಸಿಂಪಲ್. ನೋಡಿ ವಾಟ್ ಇಸ್ ದ ಎ ಇನ್ವರ್ಸ್? ಎ ಇನ್ವರ್ಸ್ ಏನು? 3 - 1 2 5 ಅಲ್ವಾ? ಸೊ ಯು ಆರ್ ಗೆಟಿಂಗ್ ಅವ್ರು ಕೊಟ್ಟಿರುವಂತದ್ದು ಏನು? 3 - 1 2 5 ಕರೆಕ್ಟಾ? 3 - 1 2 5 3 - 1 2 5 ಕರೆಕ್ಟಾ? ಎ ಇಂಟು ಎ ಇನ್ವರ್ಸ್ ಅಲ್ವಾ? ಇಲ್ಲೇ ನಾನು ಡೈರೆಕ್ಟ್ ಆಗಿ ಎ ಇನ್ವರ್ಸ್ ಬರೀತೀನಿ, ನೋಡ್ಕೊಂಬಿಡಿ. ಸೊ ಇದು ಅಡ್ಜಾಯಿಂಟ್ ಬರಿಬೇಕು. ಇಲ್ಲಿ 5 ಬರದೆ, ಇಲ್ಲಿ 3 ಬರದೆ, ಇದು +1 ಮಾಡಿದೆ, ಇದು -2 ಮಾಡಿದೆ. ಸೊ ಇನ್ನು ಡಿಟರ್ಮಿನೆಂಟ್ ಆಫ್ ದಿಸ್ ಒನ್ ಏನು? ಡಿವೈಡೆಡ್ ಬೈ ಬರುತ್ತೆ. 3 × 15 + 2 17 ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ಎ ಇನ್ವರ್ಸ್ ನನಗೆ ಬರ್ತಾ ಇರುವಂತದ್ದು. ಕರೆಕ್ಟಾ? ಬಿಕಾಸ್ ಯಾವ್ದ್ರಲ್ಲಿ ಅಡ್ಜಾಯಿಂಟ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಹಾಗಾದ್ರೆ ನನಗೆ ಏನ್ ವ್ಯಾಲ್ಯೂ ಬರ್ತಿದೆ ನೋಡಿ, 2 ಮಲ್ಟಿಪ್ಲೈ ಮಾಡೋಣ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್? 3 5 15 + 2 2 17 ಬರ್ತಾ ಇದೆ. ಸೊ 3 1 3 -3 ಬರ್ತಾ ಇದೆ. 2 5 10 -10 ಬರ್ತಾ ಇದೆ. 2 1 2 + 5 3 15 ಇದು ಕೂಡ 17. ಅಂದ್ರೆ ನನ್ಗೇನ್ ಬಂತು? 1/17 17 0 0 17 ಬಂದಿದೆ. ಕರೆಕ್ಟಾ? ದಟ್ ಮೀನ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1 0 0 1 ಬರ್ತಾ ಇದೆ. ದಟ್ ಮೀನ್ಸ್ ವಾಟ್? ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್. ದ ಆನ್ಸರ್ ವಾಸ್ ಕರೆಕ್ಟ್. ದಟ್ ಈಸ್ ಎ ಇಂಟು ಎ ಇನ್ವರ್ಸ್. ಯಾವುದೇ ಮ್ಯಾಟ್ರಿಕ್ಸ್ ತಗೊಳ್ಳಿ, ನಾಟ್ ಓನ್ಲಿ ಫಾರ್ ದಿಸ್ ಒನ್, ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯು ಹ್ಯಾವ್ ಟು ಕನ್ಸಿಡರ್. ಯಾವುದೇ ಪ್ರಾಬ್ಲಮ್ ತಗೊಂಡ್ರು ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ? ಐ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್. ನೌ ಇಫ್ ಎ ಅಂಡ್ ಬಿ ಆರ್ ಟು ಇನ್ವರ್ಟಿಬಲ್ ಮ್ಯಾಟ್ರಿಸಸ್, ದೆನ್ ಇನ್ವರ್ಟಿಬಲ್ ಅಂದ್ರೆ ಏನು? ಇನ್ವರ್ಸ್ ಎಕ್ಸಿಸ್ಟ್ ಆಗೋದು. ಇನ್ವರ್ಸ್ ಎಕ್ಸಿಸ್ಟ್ ಆಯ್ತು ಅಂದ್ರೆ ದಿಸ್ ಇಸ್ ವಾಟ್? ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಅಥವಾ ಬಟ್ ದಿಸ್ ಒನ್ ವಿಲ್ ನಾಟ್ ಬಿ ವ್ಯಾಲಿಡ್ ಇನ್ ದಿಸ್ ಒನ್. ಸೊ ದಟ್ ಒನ್ ವಿಲ್ ನಾಟ್ ಬಿ ವ್ಯಾಲಿಡ್. ಸೊ ಓನ್ಲಿ ಒಂದು ಮಾತ್ರ ಪ್ರೂವ್ ಆಗುತ್ತೆ. ಏನಪ್ಪಾ ಅಂದ್ರೆ ದಟ್ ಈಸ್ ಎ ಮಾತ್ರ ಪ್ರೂವ್ ಆಗುತ್ತೆ. ಓಕೆ, ಸೊ ಇದು ಕೂಡ ನೀವು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಇದೆಲ್ಲ ಏನು? ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಡ್ಜಾಯಿಂಟ್ ಬಗ್ಗೆ ಯಾವ್ದು ಕ್ವಶನ್ ಕೇಳಿಲ್ಲ. ಬಟ್ ನೀವೇನ್ ಮಾಡ್ಬೋದು? ಅಡ್ಜಾಯಿಂಟ್ ಮೇಲೆ ನೀವು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ 2 × 2 ಕೊಟ್ಬಿಟ್ಟು ಅಡ್ಜಾಯಿಂಟ್ ಬರೆಯುವಂತದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾದ್ರೆ ನೆಕ್ಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆರ್. ದ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಆರ್. ಸೊ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿಸ್ ಈಕ್ವೇಶನ್ ನಿಮ್ಗೆಲ್ಲ ಗೊತ್ತೇ ಇದೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬರೀಬೇಕಲ್ವಾ? ಕ್ಯಾಲ್ಸಿಕ್ ಈಕ್ವೇಶನ್ ನಿಮ್ಗೆ ಆಲ್ರೆಡಿ ನಾನು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ಯಾವ ತರ ಬರೆಯೋದು ಅಂತೇಳಿ. ಸೊ ವೆರಿ ಸಿಂಪಲ್. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದರ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಹೆಂಗಿರುತ್ತಪ್ಪ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ವ್ಯಾಲ್ಯೂ ಇರುತ್ತೆ. ಏನಿರುತ್ತೆ? ಇಲ್ಲಿ ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ, ಹಾಗಾಗಿ ಇದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. 2 - λ 0 0 5 ಸಾರಿ 2 - λ ಇದು 5 - λ. ಕರೆಕ್ಟಾ? ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 2 - λ ಇಂಟು 5 - λ ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. 2 - λ ಇಸ್ ಈಕ್ವಲ್ ಟು 0 ಅಂದ್ರೆ -λ ಇಸ್ ಈಕ್ವಲ್ ಟು -2 λ ಇಸ್ ಈಕ್ವಲ್ ಏನಾಯ್ತು? 2 ಆಯ್ತು. ಅದೇ ತರ ಇದೊಂದು λ ಏನಾಗುತ್ತೆ? 5 ಆಗುತ್ತೆ. ಆನ್ಸರ್ ಏನು? ಅಲ್ಲಿಗೆ 2 ಮತ್ತೆ 5 ಇಸ್ ದ ಆನ್ಸರ್. ಸೊ ನಾವೊಂದು ಸಿಮಿಲಾರಿಟಿ ನೀವು ಅರ್ಥ ಮಾಡ್ಕೊಬಹುದು. ಇವೆರಡು 0 ಬಂದ್ರೆ ಇಲ್ಲಿ ಏನ್ ಎಲಿಮೆಂಟ್ಸ್ ಇರುತ್ತೋ ಅದೇ ನಿಮ್ಗೆ ಏನಾಗಿರುತ್ತೆ? ಅದರ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಗಿರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ತೊಂದ್ರೆ ಇಲ್ಲ. ಇದು ಒಂದು ಶಾರ್ಟ್ ಕಟ್ ಮೆಥಡ್ ಅಂತ ನೆನ್ಪಿಟ್ಕೊಳ್ಳಿ. ಏನ್ ಶಾರ್ಟ್ ಕಟ್ ಮೆಥಡ್? ನಿಮಗೆ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ ಎರಡೂ ನಿಮಗೆ 2 5 ಅಂತಿದ್ದು ಮಿಕ್ಕಿದ 2 ಎಲಿಮೆಂಟ್ 0 ಕೊಟ್ಟಿದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಏನಾಗಿರುತ್ತಪ್ಪ ಅಂದ್ರೆ ಆ 2 ಎಲಿಮೆಂಟ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್
ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಹಾಗಾದ್ರೆ ಲಾಸ್ಟ್ ಒನ್ ನೋಡೋದಾದ್ರೆ, ಸೊ ವಾಟ್ ಇಸ್ ದ ಲಾಸ್ಟ್ ಒನ್, 20th ಒನ್, ದ ಕಾನ್ಸ್ಟೆಂಟ್ ಟರ್ಮ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟ್. ನಿಮ್ಗೆ ಗೊತ್ತೇ ಇದೆ ನನ್ನ ಫಾರ್ಮ್ಯಾಟ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ದಟ್ ಇಸ್ ಇಂಟು ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಅಂತ ನಾನು ಫಾರ್ಮುಲಾ ಕೊಟ್ಟಿದ್ದೀನಿ. ನೀವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಸಾಲ್ವ್ ಮಾಡುವಂತ ವಿಡಿಯೋ ನೋಡಿ, ಅದರಲ್ಲಿ ಶಾರ್ಟ್ ಕಟ್ ಮೆಥಡ್ ನ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಕಾನ್ಸ್ಟೆಂಟ್ ಟರ್ಮ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೆಲ್ಟಾ. ಡೆಲ್ಟಾ ಇಸ್ ನಥಿಂಗ್ ಬಟ್ ವಾಟ್, ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಈ ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟದ್ದು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಟ್ ಇಸ್ ವೆರಿ ವೆರಿ ಸಿಂಪಲ್ ಥಿಂಗ್. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಮೇಲೆ ನಿಮ್ಗೆ ಕೊಟ್ಟಿರುವಂತ ಜಸ್ಟ್ ಒಂದ್ 2 ಎಕ್ಸಾಂಪಲ್ಸ್ ಅಷ್ಟೇ. ಸೊ ಈ ತರ ಎಷ್ಟು ಎಕ್ಸಾಂಪಲ್ ಬೇಕಾದ್ರೆ ನೀವು ಕನ್ಸಿಡರ್ ಮಾಡಬಹುದು. ಅದಕ್ಕೆ ನಾನು ಹೇಳೋದು ನಿಮ್ಗೆ ಇಷ್ಟೇನೆ, ನೀವು ಎನಿ ಆಫ್ ದಿ ಕ್ವಶನ್ಸ್ ನಿಮಗೆ ಬಂದಿಲ್ಲ ಅನ್ನೋದನ್ನ